ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಷಮಿಸಬೇಕು, ನಿನ್ನೆ ಎಪಿಸೋಡನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಥ್ರೋಟ್ ಕಂಪ್ಲೀಟಾಗಿ ಇನ್ಫೆಕ್ಷನ್ ಆಗೋಗಿತ್ತು. ಇವತ್ತಿನ ಸಂಚಿಕೆನ ನೋಡ್ಕೊಂಬರೋಣ. ಆಸೆ ಸೀರಿಯಲಲ್ಲಿ ಇವತ್ತು ಊಟಕ್ಕೆ ಜಗಳ ಆಗ್ತಾ ಇರುತ್ತೆ. ಯಾಕೆ ಇಷ್ಟೊತ್ತಾಯ್ತು ಇನ್ನೂ ಊಟ ಹಾಕಿಲ್ಲ ಅಂತೇಳಿ ಶಾಂತಿ ಬಂದು ಕೇಳ್ತಾಳೆ. ಅದಕ್ಕೆ ಮನೆಯವರೆಲ್ಲ ಬರಬೇಕತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಅಂಥೇಳಿ ಕಡೆ ಮೀನಾ ಅಂತಾಳೆ. ಮನೆಯವರಿಗೆ ನೀನು ಹೇಳಬೇಕಲ್ವ ಊಟ ಆಗಿದೆ ಅಂತ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಊಟ ಆಗಿದೆ ಅಂತ ಕರಿಬೇಕಲ್ವ ಅಂತೇಳಿ ಅಂತಾರೆ. ಪ್ರತಿಯೊಬ್ಬರಿಗೂ ಕರ್ಕೊಂಡಿರೋಕ್ಕಿದ್ದು ಏನಿಂದು ಜೈಲು ಅಂದ್ಕೊಂಡಿದ್ದೀರಾ ಅಂಥೇಳಿ ಕಡೆ ಸೂರ್ಯ ಬರ್ತಾನೆ. ಏನಾದರೂ ಮಾತಾಡೋಂಗೆಲ್ಲ ಹೆಂಡತಿ ಪರ ಮಾತಾಡ್ಕೊಂಡು ಬಂದ್ಬಿಡ್ತೀಯ ಅಂಥೇಳಿ ಶಾಂತಿ ಅಂತಾಳೆ. ಮತ್ತು ಇನ್ನೇನು ಬೇಯಿಸಾಕಿರೋದು ಅಲ್ಲದೆ ಅದ್ರ ಜೊತೆಗೆ ಎಲ್ಲರನ್ನು ಕರ್ಕೊಂಬರೋಕ್ಕಾಗುತ್ತೆ ಅಂದಾಗ ಈ ಕಡೆ ರಂಗನಾಥ್ ಸುಮ್ಮನಿರಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಊಟಕ್ಕೆ ಕುತ್ಕೊತಾರೆ. ಯಾವಾಗ ನೋಡಿ ಬರೀ ಅನ್ನ ಸಾಂಬಾರು ಮಾಡಾಕ್ತೀಯ, ಬೇರೆ ಏನು ಮಾಡೋಕ್ಕಾಗಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಇದೇನು ಹೋಟ್ಲಲ್ಲ ಅತ್ತೆ ಅಂತೇಳಿ ಅಂತಾರೆ. ಹೋಟ್ಲಲ್ಲ ಅಂತೇಳಿ ನನಗೂ ಗೊತ್ತು, ಆದರೆ ಯಾವಾಗಲೂ ಇದನ್ನೇ ಮಾಡಾಕಿತ್ತೀಯ ಅಂತಂದಾಗ ಈ ಕಡೆ ರಂಗನಾಥ ಅವ್ರ ಕೈಲಾಗಿದೆ ಅವ್ರು ಮಾಡಾಕ್ತಾರೆ. ಸೈಲೆಂಟಾಗಿ ತಿನ್ನು ಶಾಂತಿ, ನೆಮ್ಮದಿ ಇರೋಕ್ಕೆ ಬಿಡೋದಿಲ್ವಲ್ಲ ನೀನು ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯನು ಸಹ ರೋಹಿಣಿನ ಗೋಳಿಕೊಂತ ಇರ್ತಾನೆ. ಅದಕ್ಕೆ ಯಾಕೋ ಏನಂದ್ರೆ ಅದು ಮಾತಾಡ್ತೀಯ, ಸುಮ್ಮನಿರೋ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ್ ಎಲ್ರಿಗೂ ಊಟ ಬಡಿಸಿದ್ದಾದ್ಮೇಲೆ ನನಗೆ ಯಾಕೋ ಬೇಡಮ್ಮ ಅಂತೇಳಿ ಅಂತಾರೆ. ಅದಕ್ಕೆ ಯಾಕೆ ಮಾವ ಇನ್ನು ಸ್ವಲ್ಪ ಅನ್ನ ಹಾಕ್ತೀನಿ ಅಂದಾಗ ಇಲ್ಲ ನನಗೆ ಯಾಕೋ ಊಟ ಮಾಡೋ ಮನಸ್ಸಿಲ್ಲ, ಬೇಡ ನನಗೆ ಅಂತೇಳಿ ದೊಡ್ಬಿಡ್ತಾನೆ. ಯಾಕೆ ಏನಾಯಿತು, ನಾನು ಮಾತಾಡೋದ್ರಿಂದ ಏನಾದರೂ ಬೇಜಾರಾಯ್ತಪ್ಪ ಅಂತೇಳಿ ಈ ಕಡೆ ಸೂರ್ಯ ಕೇಳಿದಾಗ ಇಲ್ಲ ಆ ಥರ ಇಲ್ಲ, ಏನೂ ಇಲ್ಲ ಅಂತಾರೆ. ಆಮೇಲೆ ಯಾಕೆ ಏನಾಯಿತು, ಯಾಕೆ ಊಟ ಮಾಡ್ತಾಯಿಲ್ಲ ಅಂದಾಗ ಯಾಕೋ ಗೊತ್ತಿಲ್ಲ, ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಮನಸ್ಸು ತುಂಬ ಭಾರವಾಗಿದೆ ಅಂಥೇಳಿ ಈ ಕಡೆ ರಂಗನಾಥ್ ಅಂತಾನೆ. ಆ ಥರ ಅಂದ ತಕ್ಷಣ ಈ ಕಡೆ ಸೂರ್ಯಗೆ ತುಂಬ ಬೇಜಾರಾಗುತ್ತೆ. ಊಟ ಮಾಡೋ ತಟ್ಟೆನ ಸೈಡಲ್ಲಿ ಇಟ್ಬಿಟ್ಟು ಓಡೋಡಿ ಬರ್ತಾನೆ. ಯಾಕಪ್ಪ ಏನಾಯಿತು ಏನು ಅಂತ ಕೇಳ್ತಾರೆ. ಈ ಕಡೆ ಶಾಂತಿಯವರೆಲ್ಲನೂ ಯಾಕ್ರಿ ಏನಾಯಿತು, ಏನು ಊಟ ಮಾಡ್ರಿ ಅಂದಾಗ ಇಲ್ಲ ನನಗೆ ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತೇಳಿ ಅಂತಾನೆ. ಈ ಕಡೆ ಅಪ್ಪ ನಾನು ನಿನಗೆ ಮಾತಾಡಿದ್ದೆ ಏನಾದ್ರು ಬೇಜಾರು ಹತ್ರ ದಯವಿಟ್ಟು ಕ್ಷಮಿಸಪ್ಪ ಅಂದರೆ ಇಲ್ಲಪ್ಪ ಆ ಥರದ್ದೆಲ್ಲ ಏನಿಲ್ಲ, ಏನೋ ಇದು ತುಂಬ ಭಾರ ಅನಿಸ್ತಾ ಇದೆ ಅಂತಾರೆ. ಸರಿ ಆಯಿತು ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ ಹಾಸ್ಪಿಟ್ಲಿಗೆ ಹೋಗುವಂಥದ್ದೆಲ್ಲ ಏನಿಲ್ಲ, ಆರೋಗ್ಯ ತುಂಬ ಚೆನ್ನಾಗಿದೆ, ಅದರ ಮನಸ್ಸು ಯಾಕೋ ಚೆನ್ನಾಗಿಲ್ಲ, ಲಕ್ಕಿ ಮೇಲೇ ಇದೆ ಅಂತೇಳಿ ಅಂತಾರೆ. ಅಷ್ಟೇ ತಾನೇ ಯಾಕೆ ತಲೆ ಕೆಡ್ಸ್ಕೊತೀರ ಅಂತೇಳಿ ಲಕ್ಕಿ ಮನೆಗೆ ಕಾಲ್ ಮಾಡಿ ಲಕ್ಕಿ ಬಗ್ಗೆ ವಿಚಾರಿಸ್ತಾನೆ. ಲಕ್ಕಿನೂ ಸಹ ಆ ಕಡೆಯಿಂದ ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರ ಅಂತೇಳಿ ಮಾತಾಡ್ತಾಳೆ. ಆ ಥರ ಮಾತಾಡಿದ ತಕ್ಷಣ ರಂಗನಾಥ್ಗೆ ಒಂದು ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ. ಈ ಕಡೆ ತುಂಬ ಭಯ ಬೀಳ್ತಾ ಇದ್ದಾರೆ. ಅಪ್ಪ ಏನಾಗ್ತಿದೆ ಏನು ಅಂತ ಹೇಳಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ರಂಗನಾಥ್ ಮಾತಾಡ್ತಾನೆ. ಹೆಂಗಿದ್ಯಮ್ಮ ಏನಾಯಿತು ಅಂದಾಗ ಏನಿಲ್ಲ ಕಣೋ ನಾನು ಆರಾಮಾಗಿದ್ದೀನಿ, ಯಾಕೋ ತಲೆ ಕೆಡಿಸ್ಕೊತೀಯ ಅಂದಾಗ ನಿಜವಾಗ್ಲೂ ಏನೂ ಆಗಿಲ್ಲಮ್ಮ, ನಿನಗೆ ತುಂಬ ಆರಾಮಾಗಿದೆಯಾ ಅಂದಾಗ ಹೌದು ಕಣೋ ಆರಾಮಾಗಿದ್ದೀನಿ, ಯಾಕೋ ಏನಾಯಿತು ಅಂದಾಗ ಏನೂ ಇಲ್ಲಮ್ಮ, ಒಂದು ಕೆಟ್ಟ ಕನಸು ಬಿತ್ತು ಅಷ್ಟೇ, ತುಂಬ ಬೇಜಾರಾಯಿತು ನನಗೆ, ಅದಕ್ಕೋಸ್ಕರ ಕಾಲ್ ಮಾಡಿದೆಮ್ಮ ಅಂದಾಗ ಏನಿಲ್ಲ ಕಂದ, ನಾನು ತುಂಬ ಖುಷಿಯಾಗಿ ಆರಾಮಾಗಿದ್ದೀನಿ ಕಣೋ, ನೀನು ಹುಷಾರಾಗಿರು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ರಂಗನಾಥ್ ಒಬ್ಬನೇ ಕೂತ್ಕೊಂಡಿರ್ತಾನೆ. ಯಾಕಪ್ಪ ಏನಾಯಿತು ಅಂತೇಳಿ ರಂಗನಾಥ್ನ ಕೇಳಿದಾಗ ರಂಗನಾಥ್ ಏನಿಲ್ಲ ಕಣೋ ಅಂತಾರೆ. ಅಪ್ಪ ದಯವಿಟ್ಟು ಹೇಳಿಪ್ಪ, ನನಗೆ ಹೊಟ್ಟೆ ಇಸ್ಕೊಂಡಿರೋದು ನಿನಗೆ ಇಷ್ಟ ಅಂದಾಗ ಯಾಕಪ್ಪ ನೀನು ಊಟ ಮಾಡಿಲ್ಲ ಅಂದಾಗ ಇಲ್ಲಪ್ಪ ನೀನು ಮಾಡಿಲ್ಲ ಅಂತ ನಾನು ಮಾಡಿಲ್ಲ ಅಂತ ಮೀನಾ ತಿಂದಿಲ್ಲ ಅಂತೇಳಿ ಅಂತಾನೆ. ಅದಕ್ಕೆ ಯಾಕೆ ನೀವು ಯಾರೂ ತಿಂದಿಲ್ಲ ಅಂದಾಗ ಏನಾಯ್ತಪ್ಪ ಹೇಳು ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ್ ಹೇಳ್ತಾನೆ, ತುಂಬ ಕಷ್ಟಪಟ್ಟು ಸಾಕಿದ್ಲಪ್ಪ ಲಕ್ಕಿ ನನ್ನನ್ನು, ನಮ್ಮ ತಾಯಿ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಅವಳು ಬಂದರೆ ಓಡೋಡಿ ಬರೋಳು, ನನ್ನ ಬಾಚಿ ತಬ್ಕೊಂಡು ಎದೆ ಕಪ್ಕೊಂಡು ಊಟ ಮಾಡಿಸೋಳು, ನಾನು ಆಟ ಮಾಡಿದ್ರೆ ಸಮಾಧಾನ ಮಾಡೋಳು, ನನಗೇನಾದರೂ ಗಲಾಟೆ ಮಾಡ್ರೆ ನನ್ನ ಮಗ ಅಂತೇಳಿ ಹಿಂದೆ ಹಾಕ್ಕೊಂಬರೋಳು, ಪ್ರತಿಯೊಂದು ನಮ್ಮ ತಾಯಿ ಮಾಡೋರು. ಆದರೆ ಸಡನ್ನಾಗಿ ಒಂದು ಕನಸು ಬಂದು, ಕನಸಲ್ಲಿ ಲಕ್ಕಿ ಬಂದು ನಿಂತ್ಕೊಂಡ್ರು. ರಂಗನಾಥ ಬಾ ರಂಗನಾಥ ನಾನು ನೋಡೋಕೆ ಬಾ, ಇದೇ ನಾನು ಕೊನೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಭಯ ಆಗೋಯ್ತು. ಅಯ್ಯೋ ಅಮ್ಮ ಇದೇ ನಿನ್ನ ಕೊನೆ, ನನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತ ಹೇಳಿ ತುಂಬಾ ಕಣ್ಣಲ್ಲಿ ನೀರು ಬಂದುಬಿಡ್ತು. ಇನ್ನೇ ನಮ್ಮ ತಾಯಿ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗ್ತಾಯಿತ್ತು, ಮನಸ್ಸೆಲ್ಲನೂ ವಿಲ್ವಿಲ್ಲ ಅಂತ ಒದ್ದಾಡ್ತಾಯಿತ್ತು, ತುಂಬ ನೋವು ಆಗುವಂಥ ಸಂಗತಿ ಆಗೋಯಿತು. ಆ ಕ್ಷಣದಲ್ಲಿ ನನಗೇನು ಮಾಡಬೇಕಂತ ಗೊತ್ತೇ ಆಗಲಿಲ್ಲ. ಅದು ಕನಸಾಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುವಂತಹ ಸಂಗತಿ ಆ ಕನಸು ನನಗೆ ಅಂಥೇಳಿ ಅಂತಾರೆ. ಅದಕ್ಕೆ ಅಷ್ಟೇನಪ್ಪ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಲಕ್ಕಿ ಆರಾಮಾಗಿದ್ದಾರೆ ಅಂತ ಗೊತ್ತಾಯ್ತಲ್ವಾ, ಊಟ ಮಾಡಪ್ಪ ಅಂತಾರೆ. ಬೇಡಪ್ಪ ಊಟ ನನಗೆ ಅಂತೇಳಿ ಅಂತಾರೆ. ನೀನು ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡ್ದಂಗೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಲ್ಲಪ್ಪ, ಊಟ ಮಾಡಪ್ಪ ಅಂತೇಳಿ ಅಂತಾರೆ. ಅದಕ್ಕೆ ರಂಗನಾಥ್ ಮಾಡಿರುವಂತಹ ಒಂದೊಂದು ನೆನೆಸ್ಕೊಂಡು ಊಟ ಮಾಡಿಸ್ತಾ ಇರ್ತಾನೆ. ಯಾಕಪ್ಪ ನಾನು ಕುಡ್ಕೊ ಬಂದಾಗ ನನಗೆ ಎಷ್ಟೇ ಗಲೀಜಾಗಿದ್ರು ಎಷ್ಟೇ ಇದಾಗಿದ್ರು ನೀನು ಕೆಲಸದಿಂದ ಬಂದ ತಕ್ಷಣವೇ ನನಗೆ ಊಟ ಮಾಡಿಸ್ತಿದ್ದೆ, ಎಷ್ಟೇ ಗಲೀಜಾಗಿದ್ರು ಬೇಜಾರು ಮಾಡ್ಕೊಂಡ್ರೆ ನನಗೆ ಊಟ ಮಾಡಿ ಹೊಟ್ಟೆ ತುಂಬ ಊಟ ತಿನ್ನಿಸ್ತಾ ಇದ್ದೆ. ಕೆಲ್ಸಕ್ಕೆ ಹೋಗಿ ಬಂದರೂ ನಿನ್ನ ಬಗ್ಗೆ ಸಕ್ಕರೆಗೆ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಆ ಟೈಮಲ್ಲಿ ಬಂದು ಹೊಟ್ಟೆ ಹಸಿಗೆ ಯಾವುದಿದೆಯೋ ಒಣಗಿದ್ದೋ ಪಣಗಿದ್ದೋ ಆರೋಗ್ಯದ ತಿನ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ. ಮತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಕೆಲಸದಿಂದ ಬಂದ ತಕ್ಷಣ ಯಾವುದು ಏನಾದರೂ ಇರಲಿ ನನ್ನ ಮಗ ಎಲ್ಲಿದ್ದಾನಂತೆ ಹುಡ್ಕಾಡಿ ಸೂರ್ಯ ಏನು ಮಾಡ್ತಿದ್ದಾನಂತ ನೋಡ್ಬಿಟ್ಟೆ ನೀನು ಮುಂದೆ ಹೋಗ್ತಾಯಿದ್ದೆ. ಅದೆಲ್ಲ ಮರ್ತಿಲ್ಲಪ್ಪ ನಾನು.
ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ, ನಮಗೋಸ್ಕರ ಬೆವರು ಸುರಿಸಿ ದುಡಿದಿದೆಯಾ, ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಹೋಟ್ಲಿಗೆ ಊಟಕ್ಕೆ ಹೋದ್ರೂ ಸಹ ಊಟ ಮಾಡ್ದಿರೇ ಊಟದ ಬೆಲೆ ಎಷ್ಟು ಅಂತ ನೋಡಿ ಎಷ್ಟೋ ಸಾರಿ ರಿಟರ್ನ್ ಬಂದಿದ್ಯಾ, ಆವಾಗೆಲ್ಲ ನನಗೆ ಬೇಜಾರಾಗಿಲ್ವಾ, ಇವಾಗ ನನಗೋಗಿ ಬೇಜಾರು ಅಂತೇಳಿ ಸೂರ್ಯ ಅಂತಾನೆ. ಸೂರ್ಯ ಹೇಳೋ ಒಂದೊಂದು ಮಾತುಗೂ ಈ ಕಡೆ ರಂಗನಾಥ್ ತುಂಬಾ ಎಮೋಷ್ನಲ್ ಆಗೋಗ್ತಾನೆ. ಯಾವ ತಂದೆ ತಾಯಿಯೂ ಮಕ್ಕಳಿಗೆ ಭಾರ ಆಗೋದಿಲ್ಲಪ್ಪ ಅಂತ, ಮಕ್ಕಳೇ ಅಲ್ಲ ನಿಮಗಿಂತ ಹೆಚ್ಚಪ್ಪ, ಏನು ನಿಮ್ಮ ಪ್ರೀತಿಗಿಂತ ಹೆಚ್ಚು ಅಂದಾಗ ಸೂರ್ಯನ ತಬ್ಬಿಕೊಂಡು ರಂಗನಾಥ್ ತುಂಬ ಜೋರಾಗಿ ಅಳ್ತಾನೆ. ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದಪ್ಪ ನಿನ್ನಂಥ ಮಗನ ಪಡೆಯೋದಕ್ಕೆ, ತುಂಬಾ ಏನು ಖುಷಿ ಆಗ್ತಾಯಿದೆ ನನಗೆ ಅಂಥೇಳಿ ರಂಗನಾಥ್ ಸೂರ್ಯನ ಹಿಡ್ಕೊಂಡು ಅಳ್ತಾನೆ. ಏನು ರೌಡಿಗಳ ಪಾಲಿಗೆ ರೌಡಿ ನೀನು, ಮಿಕ್ದವ್ರ ಪಾಲಿಗೆ ಮನಸ್ಸು ಮೃದು ಕಣೋ ನಿನ್ನ ಮನಸ್ಸು ಅಂತ ಹೇಳಿ ಹತ್ಕೊಂಡಿರ್ತಾನೆ. ಸರಿ ಅಂಥೇಳಿ ಬೆಳಗ್ಗೆ ಮೀನಾಗೆ ಊಟ ಮಾಡಿದ್ರಾ ಸೂರ್ಯ ಅಂತ ಅಂದಾಗ, ಇಲ್ಲಪ್ಪ ಅಮ್ಮ, ಇಲ್ಲ ಮಾವ ಮಾಡಿಲ್ಲ, ನೀವು ಲೆಕ್ಕ ವಿಚಾರ ಹೇಳಿದ್ರಂತೆ ಅದಕ್ಕೆ ಊಟ ಮಾಡಿಲ್ಲ ಅಂದಾಗ, ಅಯ್ಯೋ ನಾನು ಮರ್ತೋಗ್ಬಿಟ್ನೆ, ನನ್ನನ್ನು ಸಾಕಿದ್ದೆ ಲೆಕ್ಕೇನೆ ಅವ್ರನ್ನೂ ಸಾಕಿದ್ದಾರೆ ಅಂಥೇಳಿ ಮರ್ತೋಗ್ಬಿಟ್ನೆ ನಾನು ಅಂಥೇಳಿ ಅಂತಾನೆ. ಅದಕ್ಕೆ ಏನೋ ಗೊತ್ತಿಲ್ಲ ಮಾವ ಹೋಟೆಲ್ ಅವ್ರು ಊಟ ಮಾಡಿಲ್ಲ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಆಯಿತು ಅಂಥೇಳಿ ಅದೇ ಟೈಮ್ಗೆ ಕಾಲ್ ಬರುತ್ತೆ. ಕೆಲಸದವರು ತುಂಬ ಇದಾಗಿ ಮಾತಾಡ್ತಾ ಇರ್ತಾರೆ. ಯಾಕೆ ಏನಾಯಿತು ಅಂದಾಗ, ತುಂಬ ಸೀರಿಯಸ್ ಆಗಿದ್ದಾರೆ ಅಂಥೇಳಿ ಅಂತಾರೆ. ಆ ಥರ ಅಂದ ತಕ್ಷಣ ಅಯ್ಯೋ ಅಮ್ಮ ಅಂಥೇಳಿ ಕಿರ್ಚಾಡಿ ರಂಗನಾಥ್ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ. ಯಾಕಪ್ಪ ಏನಾಯಿತು ಅಂಥೇಳಿ ಮನೆಯವರೆಲ್ಲ ಬಂದು ಕೇಳ್ತಾರೆ. ನಮ್ಮಮ್ಮಗೆ ಸೀರಿಯಸ್ ಆಗಿಬಿಟ್ಟಿದ್ಯಂತೆ ಅಂಥೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ, ಅಯ್ಯೋ ಆ ಮುದುಕಿ ಸತ್ತರೆ ಸಾಕಪ್ಪ, ಒಂದು ಪೀಡೆ ತೊಲಗುತ್ತೆ, ಆದರೂ ಪಾಪ ಅತ್ತೆ ಅಂತೇಳಿ ಮನಸ್ಸಲ್ಲೇ ಅನ್ಕೊತಾರೆ. ಈ ಕಡೆ ಮೊದಲು ನಮ್ಮ ಅಮ್ಮ ನೋಡಬೇಕು, ನಾನು ಮೊದಲು ನಮ್ಮ ತಾಯಿ ನೋಡಬೇಕು, ನಡೀರಿ ಅಂತೇಳಿ ಅಂದಾಗ, ಈ ಕಡೆ ಸೂರ್ಯ ಆಯ್ತಪ್ಪ ಹೋಗೋ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅಂತಾರೆ. ಹೊರಡಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಅಜಿತ್ ಮನೆಯವರು ಸಹ ಎಲ್ಲಾದರೂ ಆಚೆ ಹೋಗಬೇಕು ಅಂತೇಳಿ ಅನ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲನೂ ಬೇಡ ಕಾಣೋ ಅಂತೇಳಿ ಪ್ಲೇಸನ್ನು ಮಾತಾಡ್ತಾ ಇರ್ತಾರೆ. ಯಾವ ಪ್ಲೇಸ್ಗೆ ಹೋಗೋಣ ಏನು ಅಂತ ಹೇಳಿ. ಅದೇ ಟೈಮ್ಗೆ ಈ ಕಡೆ ಅಜಿತ್ ಯಾವ ಪ್ಲೇಸ್ಗೆ ಹೋಗೋಣ ಏನು ಅಂತೇಳಿ ಡಿಸೈಡ್ ಮಾಡಿ ಅಂತಾರೆ. ಮನೆಯವರೆಲ್ಲ ಯಾಕೆ ಬಿಡು ಸುಮ್ಮನೆ ಈ ಬಿಸಿಲಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂದಾಗ, ಅಜಿತ್ ಹೋಗಬೇಕು ಅಂದಾಗ ಹೋಗಲೇಬೇಕು ಅಂತೇಳಿ ಅಂತಾನೆ. ಶಾರದಕ್ಕೆ ಹುಷಾರಾದ್ಮೇಲೆ ಎಲ್ಲಾದರೂ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡೆ ಅಂದಾಗ, ಹುಷಾರಾಗೋ ಮುಂಚೆ ಹೋದರೆ ಏನಾಗುತ್ತೆ ಹೋಗೋಣ ಅಂತೇಳಿ ಅಂದಾಗ, ಈ ಕಡೆ ಶಾರದವರ ಹಸ್ಬೆಂಡ್ ಏನಂತಾರೆ, ಅವರು ಲಚಿಂದೇವನಹಳ್ಳಿಗೆ ಹೋಗೋಣ ಅಂತೇಳಿ ಅಂತಾರೆ. ಅದಕ್ಕೆ ಅಲ್ಲಿಗೆ ಅಂದಾಗ, ಹೌದು ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರಕ್ಕೆ ಯಾವಾಗಲೂ ಹೋಗಿದ್ದೆ, ಅದು ತುಂಬ ಚೆನ್ನಾಗಿದೆ ಪ್ಲೇಸು, ನಮ್ಮ ಜಾಗ ಸಹ ಅಲ್ಲಿದೆ ಅಂತೇಳಿ ಅಂತಾರೆ. ಸರಿ ಆಯ್ತು ಅಂತೇಳಿ ಮನೆಯವರೆಲ್ಲ ಹೋಗೋಕ್ಕೆ ರೆಡಿ ಆಗ್ತಾರೆ. ಅಲ್ಲಿ ಹೋಗಿ ಬಂದ ತಕ್ಷಣ ಈ ಕಡೆ ಶಾರದಾ ಅವರು ಹುಷಾರಾಗ್ತಾರಂತ, ಏನು ಗ್ಯಾರಂಟಿ ಅಂತೇಳಿ ಮನೇಲಿರುವಂತಹ ದೊಡ್ಡವರು ಅಂತಾರೆ. ಅದಕ್ಕೆ ಇಲ್ಲ ಒಳ್ಳೇದಾಗಿ ಆಗುತ್ತೆ ದೇವ್ರ ದಯೆ ಅಂದಾಗ, ಸರಿ ಆಯಿತು ಹೊರಡೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊತಾರೆ. ಈ ಕಡೆ ಅಜ್ಜಿ ಇದ್ಕೊಂಡು ನಾನು ಬರಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂದಾಗ, ಇಲ್ಲ ಅಜ್ಜಿ ನಿಮ್ಮನ್ನು ಬಿಟ್ಟು ನಾವು ಹೆಂಗೆ ಹೋಗೋದು, ನೀವು ನಮ್ಮ ಜೊತೆಲಿ ಬರಬೇಕು ಅಂಥೇಳಿ ಮನೆಯವರೆಲ್ಲನೂ ಅಜ್ಜಿ ಮೇಲೆ ಪ್ರೆಷರ್ ಹಾಕ್ತಾರೆ. ಸರಿ ಆಯಿತು ನಿಮಗೋಸ್ಕರನಾದರೂ ನಾನು ಬಂದೇ ಬರ್ತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಒಪ್ಕೊತಾರೆ. ಬೆಳಗಿನ ಜಾವ ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಆಗೋಣ ಅಂತ ಹೇಳಿ ರೆಡಿಯಾಗಿ ಟ್ರಿಪ್ಗೆ ನಿಂತಿರ್ತಾರೆ. ಅದೇ ಟೈಮ್ಗೆ ಅಜಿತ್ ಅವ್ರ ತಾಯಿ, ಒಂದು ನಿಮಿಷ ದೇವ್ರಿಗೆ ದೀಪ ಹಚ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಹೋಗಿ ದೇವರಿಗೆ ದೀಪ ಹಚ್ಚಿ, ದೇವ್ರು ನಮಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳಿ ದೀಪನ ಹಚ್ತಾರೆ. ಅದೇ ಟೈಮ್ಗೆ ದೇವ್ರು ಎಡಗಡೆಯಿಂದ ಹೂ ಬಂದುಬಿಡುತ್ತೆ. ಅಜಿತ್ ತಾಯಿ, ದೇವರು ಎಡಗಡೆಯಿಂದ ಹೂ ಕೊಟ್ಟಿದ್ದಾನೆ, ಬೇಡ ದಯವಿಟ್ಟು ಅಂದಾಗ, ಇಲ್ಲಮ್ಮ ಅದೆಲ್ಲ ಏನೂ ಆಗೋದಿಲ್ಲ, ದೇವರು ನಮಗೆ ಕಾಯ್ತಾನೆ ಅಂತ ಎಷ್ಟು ನಿಜನೋ ಕಷ್ಟನೂ ಕೊಡ್ತಾನೆ ಅನ್ನೋದು ಅಷ್ಟೇ ನಿಜ, ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ಅಜಿತ್ ಎಲ್ಲರೂ ಕನ್ವಿನ್ಸ್ ಮಾಡ್ತಾನೆ. ಇಲ್ಲ ನಾವು ಹೋಗೋದು ಪಕ್ಕ, ನಾವು ಹೋಗ್ಬೇಕು ಅಂದ್ಕೊಂಡಿದ್ರೆ ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ನಾವು ಹೋಗದೇ ಇರೋದು ಕ್ಯಾನ್ಸಲ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಅಜಿತ್ನು ಸಹ ಓಕೆ ಅಂತಾನೆ. ಮನೆಯವರೆಲ್ಲನೂ ಸರಿ ಆಯಿತು ಅಂತೇಳಿ ಅಜಿತ್ ಪ್ರಕಾರನೇ ಓಕೆ ಅಂತೇಳಿ ಅಲ್ಲಿಂದ ಎಲ್ಲರೂ ಹೊರಟು ಲಚಿಂದೇವನಹಳ್ಳಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಸರಿ ಅಂಥೇಳಿ ಹೋಗೋ ದಾರಿದಲ್ಲಿ ಕಾರ್ ಕೆಟ್ಟೋಗುತ್ತೆ. ಅದಕ್ಕೆ ಕಾರು ಟೈರ್ ಚೇಂಜ್ ಮಾಡೋಣ ಅಂಥೇಳಿ ಅಜಿತ್ ಟೈರ್ ಚೇಂಜ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಭೂಮಿ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ. ಏನು ಮಾಡ್ತೀಯ ಅಂತಂದಾಗ, ಅಲ್ಲಿರುವಂಥ ಇನ್ಸ್ಟ್ರಕ್ಷನನ್ನು ಕೊಡ್ತಾಳೆ. ಅದು ಎಲ್ಲನೂ ನೋಡಿ ಇದೇನು ಯಾವ ಥರ ಯೂಸ್ ಮಾಡಬೇಕೇನು ಅಂದಾಗ, ಬಾಯಿ ಓಪನ್ ಮಾಡು, ಬಾಯಲ್ಲಿ ಹಾಕಿ ತಿರುಗಿಬಿಡ್ತೀನಿ ಅಂತೇಳಿ ಈ ಕಡೆ ಕಾಮಿಡಿ ಮಾಡ್ಕೊಂಡಿರ್ತಾನೆ. ಸರಿ ಆಯಿತು ಅಂತ ಹೇಳಿ ನೀರು ತೊಗೊಬಾ ಅಂತೇಳಿ ಹೋಗ್ತಾರೆ. ನೀರು ತೊಗೊಬಂದಿಲ್ಲಲ್ಲ ಯಾಕೆ ಭೂಮಿ ಅಂತೇಳಿ ನೋಡೋ ಟೈಮ್ಗೆ ಈ ಕಡೆ ರೌಡಿಗಳೆಲ್ಲನೂ ನನಗೆ ಒಡವೆಗಳು ಕೊಡು ಅಂತ ಹೇಳಿ ಕತ್ತತ್ರ ಚಾಕುವನ್ನು ಇಟ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಒಡವೆನ ಬಿಚ್ಚಿಕೊಟ್ಬಿಡಿ ಅಂತ ಹೇಳಿ ಇರೋರೆಲ್ಲನೂ ಒಡವೆನೆಲ್ಲ ಬಿಚ್ಚಿಕೊಡ್ತಾ ಇರ್ತಾರೆ. ಈ ಕಡೆ ಅಜಿತ್ನು ಸಹ ನೀನು ಬಿಚ್ಚಿಕೊಟ್ಬಿಡು ಒಡವೆಗಳು ಅಂತೇಳಿ ಅಂದಾಗ, ಸರಿ ಆಯಿತು ಬಿಚ್ಚಿಕೊಡ್ತೀನಿ ಅಂತ ಹೇಳಿ ಅಜಿತ್ ಸಹ ಒಡವೆನ ಬಿಚ್ಚಿ ಕೊಡುವಂತಹ ನೆಪದಲ್ಲಿ ಬಂದು ರೌಡಿಗಳಿಗೆ ಒಳ್ಳೆ ಪಾಠ ಕಲಿಸ್ತಾನೆ. ಸರಿ ಅಂತೇಳಿ ಫೈಟಿಂಗ್ ಮಾಡೋ ಟೈಮ್ಗೆ ಅಜಿತ್ ಮೇಲೇ ರೌಡಿಗಳೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಒಳ್ಳೆ ಟೈಮ್ಗೆ ಸೂರ್ಯ ಬರ್ತಾನೆ. ಸೂರ್ಯನು ಮತ್ತು ಅಜಿತ್ ಇಬ್ಬರೂ ಸಹ ಸೇರಿ ಫೈಟನ್ನು ಶುರು ಮಾಡ್ತಾರೆ. ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡಿರ್ತಾರೆ. ಅಜಿತ್ ಮನೆಯವರಿಗೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ನಮ್ಮ ಸೂರ್ಯ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಜಿತ್ನ ಪ್ರಾಣಾಪಾಯದಿಂದ ಕರ್ಕೊಂಬರ್ತಾನೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಒಂದು ಸೈಡಲ್ಲಿ ನಿಲ್ಸ್ಕೊಂಡಿರ್ತಾರೆ. ಈ ಕಡೆ ಇವರಿಬ್ಬರೂ ಸಹ ರೌಡಿಗಳ ಮೇಲೆ ಫೈಟ್ ಮಾಡ್ತಾ ಇರ್ತಾರೆ. ಫೈಟನ್ನು ನೋಡ್ಕೊಂಡು ಇವರೆಲ್ಲನೂ ಸೈಲೆಂಟಾಗಿ ಒಂದು ಹತ್ರ ನಿಂತ್ಕೊಂಡಿರ್ತಾರೆ. ಫೈಟೆಲ್ಲ ಆದಮೇಲೆ ತುಂಬ ಥ್ಯಾಂಕ್ಸು, ನಿಮ್ಮಿಂದ ತುಂಬ ಉಪಾಯ ಆಯಿತು,
ನೀವು ಬಂದಿಲ್ಲ ಅಂದರೆ ನಮ್ಮ ಅಜಿತ್ನ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾಯಿದೆ ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ, ನಾವಿದ್ದೀರಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ಸರಿ ಎಲ್ಲಿಗೆ ಹೋಗ್ಬೇಕಿತ್ತು, ಯಾಕೆ ಈ ಥರ ಆಯಿತು ಅಂದಾಗ ಈ ಕಡೆ ಎಲ್ಲ ಚುಂದೇವಣಿಗಳಿಗೆ ಹೋಗಬೇಕು ಅಂತೇಳಿ ಬಂದ್ರಿ. ಅಷ್ಟರಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರಿ. ಮಾಡೋ ಟೈಮ್ಗೆ ಈ ಕಡೆ ರೌಡಿಗಳು ಬಂದುಬಿಟ್ರು. ಒಳ್ಳೆ ಟೈಮ್ಗೆ ನೀವು ಬಂದು ಕಾಪಾಡಿದ್ರೆ ತುಂಬ ಥ್ಯಾಂಕ್ಸ್ ಅಂತೇಳಿ ಅಂದಾಗ ಸರಿ ಆಯಿತು, ನಾವು ಲಚುಂದೇವನಹಳ್ಳಿಗೆ ಹೋಗ್ತಾ ಇದ್ದೀರಿ, ನಮ್ಮ ಜಾಗ ಅದು, ಅಲ್ಲಿ ಯಾವುದೇ ರೀತಿಯಾದ ರೆಸಾರ್ಟ್ ಯಾವುದೂ ಇರೋಲ್ಲ ಅಂತಂದಾಗ ಲಚುಂದೇವನಹಳ್ಳಿ ಯಾವುದೋ ಜಾಗ ಇದೆ ಅದನ್ನ ಮಾರಕ್ಕೆ ಹೋಗ್ತಾ ಇದ್ದೀರಿ ಅಂತೇಳಿ ಅಜಿತ್ ಅವ್ರು ಅಂತಾರೆ. ಸರಿ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮ ಮನೆಗೆ ಬರ್ಬೋದು ನೀವು ಅಂತೇಳಿ ಅಂತಾರೆ. ನಿಮ್ಗೆ ಯಾಕೆ ತೊಂದರೆ ಅಂದಾಗ ಇಲ್ಲ ಪರವಾಗಿಲ್ಲ ನಮ್ಮ ಮನೆಗೆ ಬನ್ನಿ, ಅಲ್ಲಿ ಯಾವುದೇ ರೀತಿಯಾದ ಲಾಡ್ಜ್ಗಳೆಲ್ಲ ನಿಮಗೆ ಇರೋದಿಲ್ಲ, ನೀವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾವು ಅರ್ಜೆಂಟಾಗಿ ಹೋಗಬೇಕು ಮನೆಗೆ ಅಂತೇಳಿ ಅಂತಾರೆ. ಅದಕ್ಕೆ ಅರ್ಜೆಂಟಾಗಿ ಹೋಗಬೇಕು ಅಂತಂದಾಗ ಈ ಕಡೆ ಅಯ್ಯೋ ಸೂರ್ಯನು ಸಹ ಅಯ್ಯೋ ಹೌದು ಅಲ್ಲ ಲಕ್ಕಿ ಅಲ್ಲ ಅಂದಾಗ ನಮಗೆ ಒಂದು ಸ್ವಲ್ಪ ಟೈರು ಪಂಚರ್ ಆಗಿದೆ, ಅದನ್ನ ರೆಡಿ ಮಾಡ್ತೀನಿ ಅಂದಾಗ ಈ ಕಡೆ ಸೂರ್ಯ ಅದೆಲ್ಲ ನಮ್ಗೆ ಗೊತ್ತಿದೆ, ವಿತಿನ್ ಸೆಕೆಂಡ್ಸಲ್ಲಿ ನಾನು ರೆಡಿ ಮಾಡ್ತೀನಿ, ನನ್ನ ಸರ್ಟಿಫಿಕೇಟ್ ಒಂದಿಲ್ಲ ಅಷ್ಟೇ ಬನ್ನಿ ಅಂತ ಹೇಳಿ ಈ ಕಡೆ ಟೈರನ್ನು ರೆಡಿ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಓಡೋಡಿ ಲಕ್ಕಿನ ನೋಡೋಕ್ಕೆ ಮನೆಗೆ ಹೊರಡ್ತಾರೆ. ಈ ಕಡೆ ಓಡೋಡಿ ಬಂದು ಅಮ್ಮ ಏನಾಯ್ತಮ್ಮ ಅಂತ ಹೇಳಿ ರಂಗನಾಥ್ ಓಡೋಡಿ ಬರ್ತಾನೆ. ಈ ಕಡೆ ಕೆಲಸವ್ರನ್ನ ಕೈ ಇಟ್ಕೊಂಡು ಏನೂ ಆಗಿಲ್ಲ, ಒಂದು ಸ್ವಲ್ಪ ಬಿ ಪಿ ಲೋ ಆಗಿ ತಲೆ ಸುದ್ದು ಬಿದ್ದೋಗಿದೆ ಅಷ್ಟೇ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಅದಕ್ಕೆ ಯಾಕೆ ಆ ಅಮ್ಮ ಕೈ ಹಿಡ್ಕೊಂಡು ಮಾತಾಡ್ತಾ ಇದೆಯಾ ಅಂದಾಗ ಆ ಥರ ಎಲ್ಲ ಏನಿಲ್ಲ ಕಣೋ ಅಂತೇಳಿ ಅಂತಾರೆ. ನನಗೇನೋ ಸುಳ್ಳು ಹೇಳ್ತಾ ಇದೆಯಾ ಅಂದಾಗ ನಾನೇನಕ್ಕೂ ಸುಳ್ಳು ಹೇಳಿ, ಬೇಕಂದರೆ ಡಾಕ್ಟ್ರನ್ನ ಕೇಳೋಂದಾಗ ಡಾಕ್ಟ್ರು ಹೌದು ಲೋ ಬಿ ಪಿ ಆಗಿತ್ತು ಅಷ್ಟೇ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಡಾಕ್ಟ್ರು ಸಹ ಅಂತಾರೆ. ಅದಕ್ಕೆ ಅಮ್ಮ ನೀವು ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂಥೇಳಿ ಈ ಕಡೆ ಅಜಿತ್ ಅವ್ರ ಫ್ಯಾಮಿಲಿ ಕೇಳಿದಾಗ ಹೌದು ನಾನು ಆರಾಮಾಗಿದ್ದೀನಿ ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಯಾರಪ್ಪ ಇವರು ಏನು ಅಂತಂದಾಗ ಇವರು ಪೊಲೀಸ್ ಹೆಂಡತಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.